ಪ್ರೇಸ್ ದ ಲಾರ್ಡ್. ಪ್ರೀತಿಯ ಸಹೋದರ ಹಾಗೂ ಸಹೋದರರೇ, ಒಂದು ಊರಲ್ಲಿ ಒಂದು ಯೌವನಸ್ಥ ಹುಡುಗ ಇದ್ದ. ಪ್ರೀತಿಯ ಮಕ್ಕಳೇ, ಆತನಿಗೆ ಯಾವುದು ಕೆಲಸ ಇಲ್ಲದೆ ದುಃಖದಲ್ಲಿದ್ದ. ಒಂದು ಸಡನ್ ಆಗಿ ಅಪಘಾತ ಆಯಿತು. ಪ್ರೀತಿಯ ಮಕ್ಕಳೇ, ಆತ ಕಳ್ಕೊಂಡ. ಕಾಲು ಒಂದೇ ಇತ್ತು, ನಡೆಯೋಕ್ಕಾಗ್ತಿಲ್ಲ. ಯಾರು ಆತನಿಗೆ ಸಹಾಯ ಮಾಡಲಿಲ್ಲ. ಆತ ಆ ಊರಲ್ಲಿ ಏನಪ್ಪ ಮಾಡಲಿ, ನನಗೆ ಯಾರು ಸಹಾಯ ಮಾಡ್ತಿಲ್ಲ ಎಂಬುದಾಗಿ ದುಃಖದಿಂದ ಈ ಪಟ್ಟಣ ಬಿಟ್ಟು ಬೇರೆ ಪಟ್ಟಣಕ್ಕೆ ಹೋಗೋಣ ಎಂಬುದಾಗಿ ಆತ ಪಟ್ಟಣ ಹೋಗುವಾಗ ಸಮಯದಲ್ಲಿ ಒಂದು ರೋಡಲ್ಲಿ ಒಂದು ದೊಡ್ಡ ಮರ ಇತ್ತು. ಪ್ರೀತಿಯ ಮಕ್ಕಳೇ, ಆ ಮರ ಹತ್ರ ನಿಂತ್ಕೊಂಡು, ಅಯ್ಯೋ ಮರವೇ, ನಿನಗೂ ಕೂಡ ಯಾವ ಪಕ್ಷಿನೂ ಬರ್ತಾ ಇಲ್ಲ, ಒಂದು ಹಣ್ಣನ್ನು ಬಿಡಲಿಲ್ಲ, ಒಂತ ಒಣಗಿ ಹಾಗೆ ನೀನಿದೆಯೇ, ನನಗೂ ಕೂಡ ಒಂದು ಕಾಲಿಲ್ಲ, ಆದರೂ ನೀನು ನನ್ನ ಸ್ನೇಹಿತನ ಹಾಗೆ ಇದ್ದೇವೆ ಎಂಬುದಾಗಿ ದುಃಖದಿಂದ ಹೇಳ್ತಾ. ಆದರೆ ಆರು ತಿಂಗಳಾದ್ಮೇಲೆ ಸರಿಯಾಗಿ ಆ ಊರಲ್ಲಿ ಮಳೆ ಬಂತು. ಆಮೇಲೆ ಇವ್ನು 3 ದಿವಸ ಆದ್ಮೇಲೆ ಮತ್ತೆ ತಿರ್ಗಾ ಆ ಊರ ಹತ್ರ ಹೋಗ್ತಾನೆ. ಆ ಮರ ಹತ್ರ ಹೋಗುವಾಗ ಅಯ್ಯೋ ಇದೇ ಮರಣ ಎಂಬುದಾಗಿ ಆಶ್ಚರ್ಯ ಪಡ್ತಾನೆ. ಪಕ್ಷಿ ಮತ್ತೆ ಎಲ್ಲ ಹಣ್ಣುಗಳನ್ನು ಬಿಟ್ಟು ನೋಡುವಾಗ ತಕ್ಷಣ ಸಂತೋಷ ಬಿಡ್ತಾನೆ. ಅಲ್ಲೇ ಮೊಳಕಲೂರಿ, ದೇವರೇ ನನಗೆ ಫಲ ಕೊಡು, ನನಗೂ ಕೂಡ ಒಳ್ಳೆಯ ರೀತಿಯಲ್ಲಿ ಸಹಾಯ ಮಾಡಪ್ಪ ಅಂತ ಕಣ್ಣೀರಿನ ನಂಬಿಕೆಯಿಂದ ಪ್ರಾರ್ಥಿಸುವಾಗ ಆತನ ಜೀವಿತನೇ ಬದಲಾಯಿಸಿದ್ರೆ ನೋಡ್ತೀವಿ. ಹೌದು ಪ್ರೀತಿಯ ಮಕ್ಕಳು, ಇಂದು ಕೂಡ ನಮಗೂ ದೇವರು ನಂಬಿಕೆಯಿಂದ ನಾವು ಏನೇ ಕೊಡುವಾಗ ಆತ ಫಲ ಕೊಡೋನಾಗಿದ್ದಾನೆ. ಈ ವಾಕ್ಯ ನಿಮ್ಮ ಜೀವಿತದಲ್ಲಿ ಆಶ್ವಸಿ ಕಾಪಲಿ ಮೇಘ